ನಮಸ್ಕಾರ ವೀಕ್ಷಕರೇ ರಾಜತಾಂತ್ರಿಕ ಜಗತ್ತಲ್ಲಿ ಒಂದು ಮಾತಿದೆ. ನಿಮ್ಮ ನೆರೆಹೊರೆಯವರನ್ನ ನೀವು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ, ಆದರೆ ಅವರಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ಸಾಧ್ಯವಿದೆ. ಇವತ್ತು ಭಾರತದ ವಿದೇಶಾಂಗ ಸಚಿವ ಆಧುನಿಕ ಚಾಣಕ್ಯ ಎಸ್ ಜೈಶಂಕರ್ ಅವರು ಬಾಂಗ್ಲಾದೇಶದಲ್ಲಿ ಮಾಡಿದ್ದು ಇದನ್ನೇ. ಶೇಖ್ ಹಸೀನಾ ಸರ್ಕಾರ ಬಿದ್ದ ಮೇಲೆ ಬಾಂಗ್ಲಾದೇಶ ಭಾರತದ ವಿರುದ್ಧ ಕತ್ತಿ ಮಸ್ಸಿತಾಗಿತ್ತು. ಅಲ್ಲಿನ ಹಂಗಾಮಿ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಅಮೆರಿಕ ಮತ್ತು ಪಾಕಿಸ್ತಾನದ ಬೆಂಬಲ ಇದೆಯಂತ ಬೇಗುತ್ತಾ ಇದ್ದ. ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾಗಿದ್ರೂ ಕಣ್ಣು ಮುಚ್ಚಿ ಕುಳಿತಿದ್ದ ಇದೇ ಯೂನಸ್ ಭಾರತದ ವಿರುದ್ಧವೇ ಹೇಳಿಕೆಗಳನ್ನು ನೀಡುತ್ತಾಗಿದ್ದ. ಆದರೆ ಯಾವಾಗ ಎಸ್ ಜೈಶಂಕರ್ ಅವರ ವಿಮಾನ ಢಾಕಾದಲ್ಲಿ ಲ್ಯಾಂಡ್ ಆಯಿತೋ ಬಾಂಗ್ಲಾದೇಶದ ಧ್ವನಿಯೇ ಬದಲಾಗಿದೆ, ವರಸೆಯೇ ಬದಲಾಗಿ ಹೋಗ್ಬಿಟ್ಟಿದೆ. ಜೈಶಂಕರ್ ಅವರು ಬಾಂಗ್ಲಾದೇಶಕ್ಕೆ ಜಸ್ಟ್ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಹೋಗಿಲ್ಲ. ಅವರು ಯೂನಸ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಪಾಕಿಸ್ತಾನದ ದಾರಿಯಲ್ಲಿ ನಡೆದರೆ ನಿಮ್ಮ ಗತಿಯೂ ಪಾಕಿಸ್ತಾನದಂತೆಯೇ ಆಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಆ ಮೀಟಿಂಗ್ ರೂಮ್ನಲ್ಲಿ ನಡೆದಿದ್ದೇನು? ಭಾರತದ ಬಳಿ ಇರುವ ಆ ಬ್ರಹ್ಮಾಸ್ತ್ರ ಯಾವುದು? ಒಂದು ವೇಳೆ ಮೋದಿ ಸರ್ಕಾರ ಈರುಳ್ಳಿ, ತರಕಾರಿ ಮತ್ತು ಬಟ್ಟೆ ರಫ್ತನ್ನ ನಿಲ್ಲಿಸಿದ್ರೆ ಬಾಂಗ್ಲಾದೇಶದ ಮುಸಲ್ಮಾನರ ಪರಿಸ್ಥಿತಿ ಏನಾಗತ್ತೆ? ಇದು ಕೇವಲ ರಾಜತಾಂತ್ರಿಕ ಭೇಟಿಯಲ್ಲ, ಇದೊಂದು ಸರ್ಜಿಕಲ್ ಸ್ಟ್ರೋಕ್. ಬಾಂಗ್ಲಾದೇಶಕ್ಕೆ ಎಸ್ ಜೈಶಂಕರ್ ಅವರು ಹೋಗಿ ವಾರ್ನಿಂಗ್ ಕೊಟ್ಟಿದ್ದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ಸತ್ತೆ? ಹಿಂದೂಗಳ ಮೇಲೆ ದೌರ್ಜನ್ಯ ಏನು ನಿಲ್ತಿಲ್ಲ. ಮೋದಿಯವರು ಕೂತಲ್ಲೇ ರಿಮೋಟ್ ಕಂಟ್ರೋಲ್ನ ಒಂದು ಬಟನ್ ಒತ್ತಿದ್ರೆ ಬಾಂಗ್ಲಾದೇಶ ತತ್ತರಿಸೋಗತ್ತಲ್ಲ. ಈರುಳ್ಳಿ, ತರಕಾರಿ, ಬಟ್ಟೆ ರಫ್ತು ಮಾಡಬೇಕಾ ಬಾಂಗ್ಲಾದೇಶಕ್ಕೆ? ನಿಮಗೇನನ್ಸತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬಾಂಗ್ಲಾದೇಶದ ಮುಸಲ್ಮಾನರಿಗೆ ಬುದ್ಧಿ ಕಲಿಸಬೇಕಂತಂದ್ರೆ ಮೋದಿಯವರು ಯಾವ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕು? ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನೀವೇ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಎಸ್ ಜೈಶಂಕರ್ ಅವರು ಢಾಕಾಗೆ ಭೇಟಿ ನೀಡಿದ್ದು ಸಾಮಾನ್ಯ ಸಂದರ್ಭದಲ್ಲ. ಬಾಂಗ್ಲಾದೇಶದ ಬೀದಿಗಳಲ್ಲಿ ಭಾರತ ವಿರೋಧಿ ಘೋಷಣೆಗಳು ಮೊಳಗುತ್ತಾ ಇದ್ದ ಸಮಯವದು. ಆದರೆ ಜೈಶಂಕರ್ ಅವರು ವಿಮಾನದಿಂದ ಇಳಿದಾಗ ಅವರ ಮುಖದಲ್ಲಿನ ಗಾಂಭೀರ್ಯತೆ ಎಲ್ಲವೂ ಕೂಡ ಹೇಳುತ್ತಾ ಇತ್ತು. ಯೂನಸ್ ಅವರು ನಗನಗ್ತಾನೆ ಎಸ್ ಜೈಶಂಕರ್ ಅವರನ್ನ ವೆಲ್ಕಮ್ ಮಾಡಿರಬಹುದು, ಆದರೆ ಜೈಶಂಕರ್ ಅವರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಸ್ಪಷ್ಟವಾಗಿ ಹೇಳ್ತಾಗಿತ್ತು, ನಾನಿಲ್ಲಿ ಸ್ನೇಹ ಬೆಳೆಸೋದಕ್ಕೆ ಬಂದಿಲ್ಲ, ಬಿಸ್ನೆಸ್ ಮಾತಾಡೋದಕ್ಕೂ ಬಂದಿಲ್ಲ, ನನ್ನ ಉದ್ದೇಶವೇ ಬೇರೆ ಇದೆ ಅಂತ ಹೇಳುವಂತಹ ಒಂದು ಸಂದೇಶ ಅವರ ಬಾಡಿ ಲ್ಯಾಂಗ್ವೇಜ್ನಿಂದನೇ ಗೊತ್ತಾಗ್ತಾ ಇತ್ತು. ಯೂನಸ್ ಅವರಿಗೆ ಜೈಶಂಕರ್ ಅವರು ಕೊಟ್ಟ 3 ಖಡಕ್ ಸಂದೇಶಗಳು: ಭಯೋತ್ಪಾದನೆ ಮತ್ತು ಅರಾಜಕತೆ. ನಿಮ್ಮ ದೇಶದ ಮಣ್ಣನ್ನು ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬಳಸೋದಕ್ಕೆ ಬಿಟ್ರೆ ನಾವು ಸುಮ್ಮನೆ ಇರೋದಿಲ್ಲ. ಪಾಕಿಸ್ತಾನದ ISI ಜೊತೆ ನೀವು ಕೈ ಜೋಡಿಸಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಇದು ಸಂದೇಶ ನಂಬರ್ 1. ಸಂದೇಶ ನಂಬರ್ 2, ಹಿಂದೂಗಳ ರಕ್ಷಣೆ. ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರುವ ದಾಳಿ ತಕ್ಷಣ ನಿಲ್ಲಿಸಬೇಕು. ಇದು ನಮ್ಮ ಆಂತರಿಕ ವಿಷಯ ಅಂತ ನೀವು ಜಾರಿಕೊಳ್ಳುವಂತಿಲ್ಲ. ಇದು ಭಾರತದ ಭಾವನೆಗಳ ವಿಷಯ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು 3ನೆಯ ಖಡಕ್ ಸಂದೇಶ ಏನಂತಂದ್ರೆ ಅಸ್ಥಿರತೆ. ನೀವು ದೇಶವನ್ನ ಹೀಗೆ ಅಸ್ಥಿರವಾಗಿ ಇಟ್ಕೊಂಡ್ರೆ ಹೂಡಿಕೆದಾರರು ಓಡ್ ಹೋಗ್ತಾರೆ, ಆಗ ನೀವು ಮತ್ತೊಂದು ಪಾಕಿಸ್ತಾನ ಆಗ್ತೀರಿ ಅಂತ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಸ್ಥಿತಿ, ಪರೋಕ್ಷ ವಾರ್ನಿಂಗ್ ಹಿಂದಿನ ಮರ್ಮ ಏನು? ವೀಕ್ಷಕರೇ, ಜೈಶಂಕರ್ ಅವರು ಪಾಕಿಸ್ತಾನದಂತೆ ಆಗ್ತೀರಿ ಅಂತ ನೇರವಾಗಿ ಹೇಳದಿದ್ರೂ ಅವರ ಮಾತುಗಳ ಅರ್ಥವೇ ಅದೇ ಆಗಿತ್ತು. ಏನದು ಪಾಕಿಸ್ತಾನದ ಸ್ಥಿತಿ? ಇವತ್ತು ಪಾಕಿಸ್ತಾನದಲ್ಲಿ ಹಿಟ್ಟಿಗೆ ಜನ ಕಿತ್ತಾಡ್ಕೊಳ್ತಿದ್ದಾರೆ. ಕರೆಂಟ್ ಇಲ್ಲ, ಪೆಟ್ರೋಲ್ ಇಲ್ಲ, ಆರ್ಥಿಕತೆ ಸಂಪೂರ್ಣವಾಗಿ ನಾಶವಾಗಿ ಹೋಗ್ಬಿಟ್ಟಿದೆ. ಜನ ಅರಾಜಕತೆಗೆ ತುತ್ತಾಗ್ತಾ ಇದ್ದಾರೆ. ಜನರ ಹತ್ರ ₹1 ಉದ್ಯೋಗ ಇಲ್ಲ. ಯುವಕರೆಲ್ಲ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಭಾರತದ ಜೊತೆಗೆ ವೈಷಮ್ಯ ಕಟ್ಟಿಕೊಂಡಿದ್ದಕ್ಕೆ ಈ ಸ್ಥಿತಿ ಬಂದಿದೆ. ಎಸ್ ಜೈಶಂಕರ್ ಅವರು ಯೂನಸ್ ಅವರಿಗೆ ಅರ್ಥ ಮಾಡಿಸಿದ್ದು ಇದನ್ನೇ. ಬಾಂಗ್ಲಾದೇಶದ ಅಭಿವೃದ್ಧಿಯಾಗಿದ್ದು ಭಾರತದ ಜೊತೆಗಿನ ಸ್ನೇಹದಿಂದ. ಈಗ ನೀವು ಚೀನಾ ಮತ್ತು ಪಾಕಿಸ್ತಾನದ ಜೊತೆಗೆ ಮಾತು ಕೇಳಿ ಭಾರತವನ್ನು ಎದುರು ಹಾಕಿಕೊಂಡ್ರೆ ನಿಮ್ಮ ಆರ್ಥಿಕತೆಯೂ ಕೂಡ ಪಾತಾಳಕ್ಕೆ ಕುಸಿಯುತ್ತೆ. ಆಗ ನಿಮಗೆ ಸಹಾಯ ಮಾಡೋದಕ್ಕೆ ಅಮೆರಿಕಾನೂ ಬರೋದಿಲ್ಲ, ಪಾಕಿಸ್ತಾನವಂತೂ ಮೊದಲೇ ಬರೋದಿಲ್ಲ, ಯಾಕಂತಂದರೆ ಭಿಕಾರಿಯಾಗಿದೆ. ಇನ್ನು ಚೀನಾನೂ ಕೂಡ ನಿಮ್ಮ ದೇಶಕ್ಕೆ ಅಥವಾ ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇಂಡೈರೆಕ್ಟ್ಲಿ ಹೇಳದಂತೆ ಕಾಣಿಸ್ತಾ ಇದೆ. ಇನ್ನು ಬಾಂಗ್ಲಾದೇಶದ ಆರ್ಥಿಕತೆ ನಿಂತಿರೋದೇ ಗಾರ್ಮೆಂಟ್ಸ್ ಅಥವಾ ಬಟ್ಟೆ ಉದ್ಯಮದ ಮೇಲೆ. ಆ ಒಂದು ಉದ್ಯಮ ನಿಂತಿರೋದೇ ಭಾರತದ ಮೇಲೆ.
ಈ ಲಿಂಕ್ ಕಟ್ಟಾದರೆ ಬಾಂಗ್ಲಾದೇಶ ಬೀದಿಗೆ ಬೀಳೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಂತ ಎಸ್ ಜೈಶಂಕರ್ ಪರೋಕ್ಷವಾಗಿ ವಾರ್ನ್ ಮಾಡಿದ್ದಾರೆ. ಇನ್ನು ಇದು ವಿಡಿಯೋದ ಅತ್ಯಂತ ಪ್ರಮುಖವಾದ ಭಾಗ. ಭಾರತ ಯುದ್ಧ ಮಾಡದೆಯೇ ಬಾಂಗ್ಲಾದೇಶವನ್ನು ಹೇಗೆ ಮೊಂಡಿ ಊರಿಸಬಹುದು? ಉತ್ತರ: ರಫ್ತು ನಿಷೇಧ. ಬಾಂಗ್ಲಾದೇಶ ತನಗೆ ಬೇಕಾದ ನಿತ್ಯದ ವಸ್ತುಗಳಿಗೆ ಭಾರತವನ್ನೇ ಅವಲಂಬಿಸಿದೆ. ಮೋದಿ ಸರ್ಕಾರ ಯಾವ್ಯಾವ ವಸ್ತುಗಳನ್ನು ಬಂದ್ ಮಾಡಬಹುದು ಪಟ್ಟಿ ಇಲ್ಲಿದೆ ನೋಡಿ. ಮೊದಲನೇದಾಗಿ ಈರುಳ್ಳಿ ಮತ್ತು ಅಗತ್ಯ ತರಕಾರಿಗಳು. ಬಾಂಗ್ಲಾದೇಶಿಗಳಿಗೆ ಈರುಳ್ಳಿ ಇಲ್ಲದೆ ಊಟ ಸೇರೋದಿಲ್ಲ. ಪ್ರತಿ ವರ್ಷ ಭಾರತ ಲಕ್ಷಾಂತರ ಟನ್ ಗಟ್ಟಲೆ ಈರುಳ್ಳಿಯನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿಕೊಡುತ್ತೆ. ಒಮ್ಮೆ 2019ರಲ್ಲಿ ಭಾರತ ಈರುಳ್ಳಿ ರಫ್ತು ನಿಲ್ಲಿಸಿದಾಗ ಬಾಂಗ್ಲಾದೇಶದಲ್ಲಿ ಈರುಳ್ಳಿ ಬೆಲೆ ಕೆಜಿಗೆ 300 ರೂಪಾಯಿಗಿಂತ 400 ರೂಪಾಯಿ ದಾಟಿಯಾಗಿತ್ತು. ಪ್ರಧಾನಿ ಹಸೀನಾ ಅವರು ಅಡುಗೆಯಲ್ಲಿ ಈರುಳ್ಳಿ ಬಳಸೋದನ್ನೇ ಬಿಟ್ಟುಬಿಟ್ರು. ಈಗ ಜೈಶಂಕರ್ ಅವರು ಈರುಳ್ಳಿ ಬಾಗಿಲು ಮುಚ್ಚಿದ್ರೆ ಇವನ ಸರ್ಕಾರಕ್ಕೆ ಜನರೇ ಕಲ್ಲು ತಗೊಂಡು ಹೊಡಿತಾರೆ. ಹಸಿ ಮೆಣಸಿನಕಾಯಿ, ಶುಂಠಿ, ಟೊಮ್ಯಾಟೊ ಕೂಡ ಭಾರತದಿಂದಲೇ ಹೋಗಬೇಕು. ಇವೆಲ್ಲವನ್ನ ನಿಲ್ಲಿಸಿದ್ರೆ ಯಾರು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ ಮುಸಲ್ಮಾನ್ ಕೆಲವೊಂದಿಷ್ಟು ಉಗ್ರ ಸಂಘಟನೆಯವರು, ಅವರೂ ಕೂಡ ಭಿಕ್ಷಾ ಪಾತ್ರೆ ಹಿಡಿಬೇಕು, ಭಿಕ್ಷೆ ಬೇಡಬೇಕು. ಇನ್ನು ಹತ್ತಿ ಮತ್ತು ನೂಲು. ಬಾಂಗ್ಲಾದೇಶದ ಆರ್ಥಿಕತೆಯ ಬೆನ್ನೆಲುಬೆ ಗಾರ್ಮೆಂಟ್ಸ್ ಇಂಡಸ್ಟ್ರಿ. ಜಗತ್ತಿಗೆ ಅವರು ಬಟ್ಟೆ ಮಾರಿ ಡಾಲರ್ ಗಳಿಸ್ತಾರೆ. ಆದರೆ ಆ ಬಟ್ಟೆ ಮಾರೋದಕ್ಕೆ ಬೇಕಾಗಿರುವಂತಹ ಕಚ್ಚಾ ಹತ್ತಿ ಎಲ್ಲಿಂದ ಹೋಗುತ್ತೆ? 40-50% ಭಾರತದಿಂದ ಹೋಗುತ್ತೆ. ಭಾರತ ಹತ್ತಿ ರಫ್ತು ನಿಲ್ಲಿಸಿದ್ರೆ ಬಾಂಗ್ಲಾದೇಶದ ಫ್ಯಾಕ್ಟ್ರಿಗಳು ಬಂದ್ ಆಗಿಬಿಡ್ತವೆ. ಲಕ್ಷಾಂತರ ಕಾರ್ಮಿಕರು ಕೆಲಸ ಕಳ್ಕೊಳ್ತಾರೆ. ಆರ್ಥಿಕತೆ ಕುಸಿದು ಹೋಗ್ಬಿಡತ್ತೆ. ಈಗೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಈಗೇನು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ ಈ ಪುಂಡ್ರು ಅಥವಾ ಈ ಬಾಂಗ್ಲಾ ಮುಸಲ್ಮಾನರು, ಇವ್ರ ತಂದೆ ತಾಯಿ ಬೀದಿಗೆ ಬೀಳ್ತಾರೆ. ಈಗೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ ಆ ಯುವಕರ ತಂದೆ ತಾಯಿ ಗಾರ್ಮೆಂಟ್ಸ್ಗಳಿಗೆ ಹೋಗಿ ಇಂಥ ಯುವಕರಿಗೆ ಅಥವಾ ಇಂಥ ದುರುಳರಿಗೆ ಹೊಟ್ಟೆ ತುಂಬಿಸಿ ಬೆಳೆಸ್ತಾ ಇದ್ದಾರಲ್ಲ. ಗಾರ್ಮೆಂಟ್ಸ್ಗಳೇ ಬಂದಾದವು ಅಂತಂದರೆ ಇವ್ರು ಎಲ್ಲಿರ್ತಾರೆ? ತಂದೆ ತಾಯಿ ಹತ್ರ ಎಲ್ಲಿ ದುಡ್ಡು ಬರುತ್ತೆ? ಈ ಪ್ರತಿಭಟನೆ ಮಾಡ್ತಾ ಇರೋ ಯುವಕರಿಗೆ ಅವಾಗ ಬುದ್ಧಿ ಬರಬಹುದು. ನನ್ನ ತಂದೆ ತಾಯಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಬಟ್ಟೆ ಬರ್ತಾ ಇಲ್ಲ. ಬಟ್ಟೆ ಯಾಕೆ ಬರ್ತಾ ಇಲ್ಲ? ಹತ್ತಿ ಬರ್ತಾ ಇಲ್ಲ. ಹತ್ತಿ ಯಾಕೆ ಬರ್ತಾ ಇಲ್ಲ? ಭಾರತ ಕಳುಹಿಸ್ಕೊಡ್ತಾ ಇಲ್ಲ. ಯಾಕೆ ಕಳುಹಿಸ್ಕೊಡ್ತಾ ಇಲ್ಲ? ಕೆಟ್ಟ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಲ್ಲ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಬರ್ತಾ ಇಲ್ಲ. ಒಂದು ದಿನ ಗಾರ್ಮೆಂಟ್ಸ್ ನಿಂತು ಹೋಗ್ಬಿಟ್ರೆ, ಬಂದಾದರೆ ನಮ್ಮ ತಂದೆ ತಾಯಿ ನನಗೆ ಹೊಟ್ಟೆಗೆ ಹಾಕೋದಿಲ್ಲ, ಊಟ ನೀಡೋದಿಲ್ಲ ಅನ್ನೋದು ಅರ್ಥವಾಗಬೇಕು ಅಂತಂದರೆ ಪ್ರಧಾನಿ ಮೋದಿಯವರು ಬಟ್ಟೆ ಹತ್ತಿಯನ್ನು ಶಟ್ ಡೌನ್ ಮಾಡಬೇಕು, ರಫ್ತನ್ನು ನಿಲ್ಲಿಸಬೇಕು. ಬಾಂಗ್ಲಾದೇಶದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಂತಂದರೆ ಮೋದಿಯವರು ಒಂದಲ್ಲ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮೂರನೇದು ವಿದ್ಯುತ್. ಅದಾನಿ ಪವರ್ ಪ್ಲಾಂಟ್ನಿಂದ ಜಾರ್ಖಂಡ್ ಮೂಲಕ ಬಾಂಗ್ಲಾದೇಶಕ್ಕೆ ನೇರವಾಗಿ ವಿದ್ಯುತ್ ಹೋಗುತ್ತೆ. ಬಾಂಗ್ಲಾದೇಶ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸ್ಕೊಂಡ್ಬಿಟ್ಟಿದೆ. ಭಾರತ ಸ್ವಿಚ್ ಆಫ್ ಮಾಡಿದ್ರೆ ಢಾಕಾ ಮತ್ತು ಚಿತ್ತಗಾಂಗ್ ಕತ್ತಲಲ್ಲಿ ಮುಳುಗೋಗ್ಬಿಡತ್ತೆ. ಫ್ಯಾಕ್ಟ್ರಿಗಳು ನಿಂತು ಹೋಗ್ಬಿಡತ್ತೆ. ಆಸ್ಪತ್ರೆಗಳಲ್ಲಿ ಜನ ಪರದಾಡ್ತಾ ಇರ್ತಾರೆ. ಒಂದು ಏರ್ಪೋರ್ಟ್ ಬಂದಾಗತ್ತೆ. ಅಮೆರಿಕದವ್ರು ಹೆಲ್ಪ್ ಮಾಡಕ್ಕೆ ಬರ್ತಾರೆ, ಪಾಕಿಸ್ತಾನದವ್ರು ಹೆಲ್ಪ್ ಮಾಡಕ್ಕೆ ಬರ್ತಾರೆ. ಹೆಂಗೆ ಬರ್ತಾರೆ? ಬಾಯ್ ಬಸ್ ಬರ್ತಾರಾ? ಏನು ಬಾಯ್ ಕಾರ್ ಬರ್ತಾರಾ? ಇಲ್ಲ. ಒಂದು ಏರ್ಪೋರ್ಟ್ನಲ್ಲಿ ಮಡಿಬೇಕಾದ್ರೆ ಈಗ ಬಾಂಗ್ಲಾದೇಶಕ್ಕೆ ಯಾರೇ ಆಗಲಿ ಹೆಲ್ಪ್ ಮಾಡಬೇಕಂತಂದರೆ ಎಲೆಕ್ಟ್ರಿಸಿಟಿ ಬೇಕು. ವಿಮಾನ ನಿಲ್ದಾಣ ನಡಿಬೇಕಂತಂದರೆ ವಿದ್ಯುತ್ ಬೇಕು. ವಿದ್ಯುತ್ತೇ ಇಲ್ಲ ಅಂತಂದರೆ, ವಿದ್ಯುತ್ ಸರಬರಾಜಿಲ್ಲ ಅಂತಂದರೆ ಏನು ವಿಮಾನಗಳೇನು ಮೇಲೆ ಹೆಂಗೆ ಬರ್ತಾವೆ? ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಬಾಂಗ್ಲಾದೇಶದವರು. ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ, ದೌರ್ಜನ್ಯ ಮಾಡ್ತಾ ಇರುವಂತಹ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನೋಡಿ, ಹೇಗೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಭಾರತಕ್ಕೆ ಪ್ರತ್ಯುತ್ತರ ಅಥವಾ ಭಾರತವನ್ನು ಕೆರಳಿಸುವಂತೆ ಮಾಡ್ತಾ ಇದ್ದಾರಲ್ಲ ಈ ದುರುಳ ಯುವಕರು, ನಿರುದ್ಯೋಗಿಗಳು, ರಾಕ್ಷಸರು. ಅವ್ರ ಮನೆಯಲ್ಲಿ ಹೊತ್ತಿ ಉರಿತಾ ಇರುವ ವಿದ್ಯುತ್ ಬಲ್ಲು ಭಾರತದ್ದು. ಒಂದು ದಿನ ಕರೆಂಟ್ ಕಟ್ ಮಾಡಿದ್ರೆ ಇದೇ ದುರುಳರ ಮೊಬೈಲ್ಗಳೆಲ್ಲ ಸ್ವಿಚ್ ಆಫ್ ಆಗಿ ಹೋಗ್ಬಿಡತ್ತೆ. ಅಷ್ಟೂ ಬುದ್ಧಿ ಬೇಡವಾ ಇವ್ರಿಗೆ? ಅವಾಗೇನು ಮಾಡ್ತಾರೆ? ಮೋದಿಯವರು ಇದನ್ನು ಮಾಡಬೇಕು. ಇಂತಹ ಕಠಿಣ ನಿರ್ಧಾರಗಳನ್ನು ಮೋದಿಯವರು ತಗೊಳ್ಬೇಕು. ಇನ್ನೊಂದಿದೆ, ಯಂತ್ರೋಪಕರಣಗಳು ಮತ್ತು ವಾಹನಗಳು. ಬಾಂಗ್ಲಾದೇಶದ ರಸ್ತೆಗಳಲ್ಲಿ ಓಡಾಡ್ತಾ ಇರುವ ಟ್ರಕ್, ಬಸ್, ಬೈಕ್ಗಳು ಭಾರತದ ಟಾಟಾ, ಅಶೋಕ ಲೇಲ್ಯಾಂಡ್, ಹೀರೋ ಕಂಪನಿಗಳದ್ದು. ಅವುಗಳ ಸ್ಪೇರ್ ಪಾರ್ಟ್ಸ್ ಸಿಗದೆ ಹೋದರೆ ಬಾಂಗ್ಲಾದೇಶದ ಸಾರಿಗೆ ವ್ಯವಸ್ಥೆಗೆ ಸ್ತಬ್ಧವಾಗಿ ಹೋಗ್ಬಿಡತ್ತೆ. ಇನ್ನು ಪೆಟ್ರೋಲ್, ಡೀಸೆಲ್. ಬಂಗಾಳ ಕೊಲ್ಲಿ ನಮ್ಮದು, ಭಾರತದ್ದು. ಭಾರತದ ಸೈನಿಕರು ಅಲ್ಲಿ ನಿಂತುಕೊಂಡು ನಮ್ಮ ಬೇ ಆಫ್ ಬಂಗಾಳ ಕರಾವಳಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶಕ್ಕೆ ಪೆಟ್ರೋಲ್, ಡೀಸೆಲ್ ಎಲ್ಲಿಂದ ಸಪ್ಲೈ ಆಗುತ್ತೆ? ಇದೇ ಬಂಗಾಳ ಕೊಲ್ಲಿಯಿಂದಲೇ ಹಡಗುಗಳು ರಫ್ತು ಮಾಡುತ್ತೆ. ಹಡಗುಗಳು ಬಂದು ಬಂಗಾಳ ಕೊಲ್ಲಿಯನ್ನು ಅಥವಾ ಬಾಂಗ್ಲಾದೇಶವನ್ನು ತಲುಪುತ್ತವೆ. ನಾವು ಹಡಗನ್ನು ಬಿಡೋದಿಲ್ಲಪ್ಪ. ಅವಾಗೇನು ಮಾಡ್ತೀರಾ? ನಿಮ್ಮ ಪೆಟ್ರೋಲ್, ಡೀಸೆಲ್ ಹಾಕಿ ಸುಡ್ತಾ ಇದ್ದೀರಲ್ಲ,
ಆ ಸುಡೋದಕ್ಕೂ ಪೆಟ್ರೋಲ್ ಅಲ್ಲ, ತೊಳ್ಕೊಳ್ಳೋದಕ್ಕೂ ಪೆಟ್ರೋಲ್ ಅಲ್ಲ, ನಿಮಗೆ ನೀರು ಕೊಡ್ತಾ ಇರೋದು ಕೂಡ ಅಷ್ಟೇ. ಭಾರತವೇ ನಿಮಗೆ ನೀರು ಕೊಡ್ತಾ ಇದೆ, ಬದುಕೊಳ್ಳಿ ಅಂತ ನೀರು ಕೊಡ್ತಾ ಇದೆ. ಕುಡಿಯೋದಕ್ಕೆ ನೀರಲ್ಲ, ತೊಳ್ಕೊಳ್ಳೋದಕ್ಕೂ ನೀರು ಕೊಡಬಾರ್ದು. ಪ್ರಧಾನಿ ನರೇಂದ್ರ ಮೋದಿಯವರು ಅಂತಹ ಕಠಿಣ ನಿರ್ಧಾರಗಳನ್ನು ಪ್ರಧಾನಿ ಮೋದಿ ಸರ್ಕಾರ ತಗೊಳ್ಬೇಕು. ಪಾಕಿಸ್ತಾನದವರಿಗೆ ಹೇಗೆ ಬುದ್ಧಿ ಕಲಿಸಿದ್ವಲ್ಲ, ಅದೇ ತೆರನಾಗಿ ಇವ್ರಿಗೂ ಕೂಡ ಪಾಠ ಕಲಿಸಲೇಬೇಕು. ಈಗ ಪ್ರಶ್ನೆ ಬರೋದು, ಭಾರತದ ಈ ಕ್ರಮದಿಂದ ಯಾರಿಗೆ ತೊಂದರೆಯಾಗತ್ತೆ? ಕೇವಲ ಸರ್ಕಾರಕ್ಕ? ಇಲ್ಲ, ಇದು ನೇರ ಪರಿಣಾಮ ಬೀಳೋದು ಅಲ್ಲಿನ ಜನಸಾಮಾನ್ಯ ಮುಸ್ಲಿಂ ಜನತೆಯ ಮೇಲೆ. ಮುಸ್ಲಿಂ ಹಬ್ಬಗಳಾಗಿರೋ ರಂಜಾನ್ ಸಮಯದಲ್ಲಿ ಈರುಳ್ಳಿ, ಸಕ್ಕರೆ, ಎಣ್ಣೆ, ಬೇಳೆಕಾಳುಗಳ ಬೇಡಿಕೆ ಹೆಚ್ಚಾಗ್ತಾ ಇರತ್ತೆ. ಎಲ್ಲವೂ ಕೂಡ ಭಾರತದಿಂದಲೇ ಹೋಗುತ್ತೆ. ಒಂದು ವೇಳೆ ಗಡಿಯಲ್ಲಿ ಟ್ರಕ್ಗಳು ನಿಂತರೆ ಬೆಲೆಗಳು ಗಗನಕ್ಕೇರತ್ತೆ. ಬಡವರು ಊಟಕ್ಕೆ ಪರದಾಡುವ ಪರಿಸ್ಥಿತಿ ಬರುತ್ತೆ. ಹಣದುಬ್ಬರ, ಇನ್ಫ್ಲೇಷನ್ ಪಾಕಿಸ್ತಾನದಂತೆ 30-40% ತಲುಪತ್ತೆ. ಜನರ ಕೋಪ ಭಾರತದ ಮೇಲಲ್ಲ, ತಮ್ಮದೇ ಸರ್ಕಾರದ ಯೂನಸ್ ಸರ್ಕಾರದ ಮೇಲೆ ತಿರುಗತ್ತೆ. ಭಾರತದ ಜೊತೆಗೆ ಜಗಳ ಆಡಿ ನಮಗೆ ಊಟ ಇಲ್ದಂಗೆ ಮಾಡಿದ್ದೀರಿ ಅಂತ ಜನ ದಂಗೆ ಏಳ್ತಾರೆ. ಯೂನಸ್ ಸರ್ಕಾರಕ್ಕೆ ಅಥವಾ ಯೂನಸ್ಗೆ ಕಲ್ಲು ತಗೊಂಡು ಹೊಡಿತಾರೆ. ಇನ್ನೇನು ರಂಜಾನ್ ಬರುವಂತಹ ಸಮಯ. ರಂಜಾನ್ನಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಇರುವಂತಹ ದೇಶ ಬಾಂಗ್ಲಾದೇಶ. ಹೀಗೆ ಜಗಳ ಆಡ್ಕೊಂಡು ಕೂತ್ಕೊಂಡ್ರಿ ಅಂತಂದರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಸತ್ತೋಗ್ಬಿಡಬೇಕಾದಂತಹ ಪರಿಸ್ಥಿತಿ. ಭಾರತಕ್ಕೆ ಬೇಕಾಗಿರೋದು ಇದೆ, ಯೂನಸ್ ಸರ್ಕಾರ ಬಿದ್ದು ಹೋಗಬೇಕು ಅಥವಾ ಭಾರತದ ಕಾಲಿಗೆ ಬೀಳಬೇಕು. ಇನ್ನು ಮತ್ತೊಂದು ಪ್ರಮುಖ ವಿಷಯ ಏನಂತಂದರೆ ಮೆಡಿಕಲ್ ಟೂರಿಸಂ. ಪ್ರತಿ ವರ್ಷ ಲಕ್ಷಾಂತರ ಬಾಂಗ್ಲಾದೇಶಿಗಳು ಚಿಕಿತ್ಸೆಗಾಗಿ ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು ಮತ್ತು ವೆಲ್ಲೂರ್ಗೆ ಬರ್ತಾರೆ. ಬಾಂಗ್ಲಾದೇಶದಲ್ಲಿ ಅಷ್ಟು ಒಳ್ಳೆಯ ಆಸ್ಪತ್ರೆಗಳಿಲ್ಲ. ಜೈಶಂಕರ್ ಅವರು ಈಗಾಗಲೇ ವೀಸಾ ನಿಯಮಗಳನ್ನು ಬಿಗಿಗೊಳಿಸಿದ್ದಾರೆ. ಒಂದು ವೇಳೆ ಭಾರತ ಸಂಪೂರ್ಣವಾಗಿ ಮೆಡಿಕಲ್ ವೀಸಾ ಬಂದ್ ಮಾಡಿದ್ರೆ ಬಾಂಗ್ಲಾದೇಶದ ಶ್ರೀಮಂತರು ಮತ್ತು ಮಧ್ಯಮ ವರ್ಗದವರು ಚಿಕಿತ್ಸೆ ಸಿಗದೆ ನರಳಾಡಬೇಕಾಗತ್ತೆ. ಇದು ಅಲ್ಲಿನ ಸಮಾಜದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ. ಇನ್ನು ಮೊಹಮ್ಮದ್ ಯೂನಸ್ ಅವರು ನೊಬೆಲ್ ಪ್ರಶಸ್ತಿ ವಿಜೇತರು. ಅವರಿಗೆ ಅಮೆರಿಕಾದ ಡೆಮಾಕ್ರೆಟಿಕ್ ಪಕ್ಷದ ಜೊತೆ ಒಳ್ಳೆಯ ಸಂಬಂಧ ಇದೆ. ಅಮೆರಿಕ ನಮ್ಮನ್ನು ಕಾಪಾಡತ್ತೆ ಎನ್ನೋ ಅಹಂಕಾರ ಯೂನಸ್ಗೆ ಇತ್ತು. ಆದರೆ ಜೈಶಂಕರ್ ಅವರ ಭೇಟಿ ಅವರಿಗೆ ಭೂಗೋಳದ ಪಾಠ ಕಲಿಸಿದೆ. ನಿಮ್ಮ ಅಮೆರಿಕ ಇರೋದು 10,000 ಕಿಲೋಮೀಟರ್ ದೂರದಲ್ಲಿ, ಆದರೆ ಭಾರತ ಇರೋದು ನಿಮ್ಮ ಪಕ್ಕದ ಮನೆಯಲ್ಲೇ. ನಿಮ್ಮ ಮೂರೂ ಕಡೆ ನಮ್ಮ ಭಾರತ ಇದೆ. ಸಮುದ್ರದಲ್ಲಿ ಭಾರತದ ನೌಕಾಪಡೆಗಿದೆ. ನೀವು ಭಾರತವನ್ನು ಬಿಟ್ಟು ಉಸಿರಾಡೋದಕ್ಕೆ ಕೂಡ ಸಾಧ್ಯವಿಲ್ಲ ಎಂಬ ಸತ್ಯದ ಅರಿವನ್ನು ಈಗ ಬಾಂಗ್ಲಾದೇಶದ ಯೂನಸ್ ಸರ್ಕಾರಕ್ಕೆ ಮಾಡಿದ್ದಾರೆ. ಅಮೆರಿಕ ಹಣ ಕೊಡಬಹುದು, ಆದರೆ ಈರುಳ್ಳಿ ಕೊಡೋದಕ್ಕಾಗಲ್ಲ. ಚೀನಾ ಸಾಲ ಕೊಡಬಹುದು, ಆದರೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಗೆ ಹತ್ತಿ ಕೊಡೋಕ್ಕಾಗಲ್ಲ. ಪಾಕಿಸ್ತಾನ ಸೈನ್ಯ ಕಳಿಸ್ಕೊಡ್ಬಹುದು, ಆದರೆ ಕರೆಂಟ್ ಕೊಡೋದಕ್ಕೆ ಸಾಧ್ಯವಿಲ್ಲ. ಹೀಗೆ ಈ ವಾಸ್ತವಗಳನ್ನೆಲ್ಲವನ್ನ ಜೈಶಂಕರ್ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಂತೆ ಕಾಣಿಸ್ತಾ ಇದೆ. ಇನ್ನು ನೀರಿನ ವಿಷಯದಲ್ಲಂತೂ ಭಾರತದ ಕೈ ಮೇಲಿದೆ. ಟಿಸ್ತಾ ನದಿ ಸೇರಿದಂತೆ 54 ನದಿಗಳು ಭಾರತದಿಂದ ಬಾಂಗ್ಲಾದೇಶಕ್ಕೆ ಹರಿಯುತ್ತವೆ. ಮಮತಾ ಬ್ಯಾನರ್ಜಿ ಅವರು ಮೊದಲೇ ನೀರು ಬಿಡಲು ಒಪ್ಪುತ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರವು ಕೂಡ ಕಠಿಣ ನಿಲುವನ್ನು ತಾಳಿದ್ರೆ ಬಾಂಗ್ಲಾದೇಶದ ಕೃಷಿ ನಾಶವಾಗುತ್ತೆ. ಬರಗಾಲ ಬಂದ್ರೆ ರೈತರು ಬೀದಿಗೆ ಬರ್ತಾರೆ. ಹೀಗಾಗಿ ಗಡಿ ಬಂದ್ ಮಾಡುವುದರಿಂದ ಕಳ್ಳ ಸಾಗಾಣಿಕೆ ನಿಲ್ಲತ್ತೆ. ಬಾಂಗ್ಲಾದೇಶದ ಹಲವಾರು ಬ್ಲ್ಯಾಕ್ ಮಾರ್ಕೆಟ್ ವ್ಯಾಪಾರಿಗಳು ಇದರಿಂದ ನಷ್ಟ ಅನುಭವಿಸ್ತಾರೆ. ಇದು ಯೂನಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗುತ್ತೆ. ಆದರೆ ವೀಕ್ಷಕರೇ, ಜೈಶಂಕರ್ ಅವರ ಬಾಂಗ್ಲಾದೇಶ ಭೇಟಿ ಕೇವಲ ಒಂದು ಔಪಚಾರಿಕ ಭೇಟಿಯಾಗಿರಲಿಲ್ಲ, ಅದು ಫೈನಲ್ ವಾರ್ನಿಂಗ್ ಆಗಿತ್ತು. ಭಾರತ ಸ್ಪಷ್ಟಪಡಿಸಿದೆ, ನೀವು ಮಿತ್ರರಾಗಿ ಉಳಿದ್ರೆ ನಾವು ನಿಮಗೆ ಆಕಾಶವನ್ನೇ ಕೊಡ್ತೇವೆ. ಆದರೆ ನೀವೇನಾದರೂ ಶತ್ರುಗಳಂತೆ ವರ್ತಿಸಿದ್ರೆ ಅಥವಾ ಪಾಕಿಸ್ತಾನದ ಏಜೆಂಟರಂತೆ ವರ್ತಿಸಿದ್ರೆ ನಿಮ್ಮ ಸ್ಥಿತಿಯೂ ಪಾಕಿಸ್ತಾನದಂತಾಗತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ಭವಿಷ್ಯ ಈಗ ಯೂನಸ್ ಕೈಯಲ್ಲಿಲ್ಲ. ಬಾಂಗ್ಲಾದೇಶದ ಭವಿಷ್ಯ ಭಾರತದ ಕೈಯಲ್ಲಿದೆ. ಯಾವ ತೆರನಾಗಿ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅ ರಿಯಾಕ್ಷನ್. ಭಾರತ ಮೊದಲೆಲ್ಲ ರಿಯಾಕ್ಷನ್ ಮಾಡ್ತಾ ಇರಲಿಲ್ಲ, ಆದರೆ ಈಗ ತನ್ನ ನೆಲಕ್ಕೆ ಹೋಗಿ ಶತ್ರುವಿನ ಮನೆಗೆ ಹೋಗಿ ವಾರ್ನ್ ಮಾಡಿ ಬರುವಷ್ಟು ತಾಕತ್ತು ಭಾರತ ಈಗ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ನಿಮಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿಯವರು ಅಥವಾ ಜೈಶಂಕರ್, ಕೇಂದ್ರ ಸರ್ಕಾರ, ಒಟ್ಟಾರೆಯಾಗಿ ಭಾರತ ಬಾಂಗ್ಲಾದೇಶದ ವಿರುದ್ಧ ಕಠಿಣ ನಿಲುವು ತಾಳಬಾರ್ದಾ? ಬಾಂಗ್ಲಾದೇಶದಲ್ಲಿರುವಂತಹ ಮುಸಲ್ಮಾನರಿಗೆ ಬುದ್ಧಿ ಕಲಿಸಬಾರ್ದು? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.